ನಮಸ್ಕಾರ ಸ್ನೇಹಿತರೆ, ನೀವು ಮನುಷ್ಯ ಅಂತ ಅನ್ಸ್ಕೋಬೇಕು ಅಂದರೆ ನಿಮ್ಮ ಹೈಟ್ ಕನಿಷ್ಠ 6 ಅಡಿ ಇರಲೇಬೇಕು ಅಥವಾ 5 ಅಡಿ ಇರಲೇಬೇಕು, ಇಲ್ಲಾಂದರೆ ಮನುಷ್ಯರೇ ಅಲ್ಲ ಅಂತ ರೂಲ್ಸ್ ಮಾಡಿದ್ರೆ ಹೇಗಿರುತ್ತೆ? ಕೇಳೋಕೆ ಎಷ್ಟು ವಿಚಿತ್ರ ಮತ್ತು ಸಿಲ್ಲಿ ಅನ್ಸುತ್ತಲ್ವಾ? ಇಂಥದ್ದೇ ಒಂದು ವಿಚಿತ್ರ ರೂಲ್ ಈಗ ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ. ಎಸ್, ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವ್ದು ಹೇಳಿ? ಒಂದು GK ಕ್ವಿಜ್ ನಿಮಗೆ. ಯಾವುದಿರ್ಬೋದು? ತುಂಬ ಜನ ಹಿಮಾಲಯ ಅನ್ಬೋದು, ಆದರೆ ಸ್ನೇಹಿತರೆ ಅರಾವಳಿ ಪರ್ವತ ಶ್ರೇಣಿ ನಮ್ಮ ದೇಶದ ರಕ್ಷಣಾ ಗೋಡೆ. ಅರಾವಳಿ ಬೆಟ್ಟಗಳ ಭವಿಷ್ಯವನ್ನೇ ನಿರ್ಧರಿಸೋಕೆ ಈಗ ಒಂದು ನಿಯಮ ರೆಡಿಯಾಗಿದೆ. ಎಸ್, ಅರಾವಳಿ ಬೆಟ್ಟಗಳು ಅಂದರೆ ಯಾವುದು, ಪರ್ವತ ಅಂದರೆ ಎಷ್ಟು ಎತ್ತರ ಇರಬೇಕು ಅನ್ನೋದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಹೊಸ ವ್ಯಾಖ್ಯಾನ ಅಥವಾ ಡೆಫಿನಿಷನ್ ಕೊಡೋದಕ್ಕೆ ಒಪ್ಕೊಂಡಿದೆ. ಈ ಹೊಸ ರೂಲ್ ಎಷ್ಟೊಂದು ಅಪಾಯಕಾರಿ ಅಂದರೆ, ಪರಿಸರ ತಜ್ಞರ ಪ್ರಕಾರ ಇದರಿಂದ ಅರಾವಳಿ ಶ್ರೇಣಿಯ ಬರೋಬ್ಬರಿ 90% ಬೆಟ್ಟಗಳು ಇವುಗಳು ಬೆಟ್ಟವೇ ಅಲ್ಲ ಅಂತ ಹೇಳಿಸ್ಕೊಂಡು ಮೈನಿಂಗ್ ಮಾಫಿಯಾದ ಪಾಲಾಗೋ ಆತಂಕ ಎದುರಾಗಿದೆ. ಅಷ್ಟಕ್ಕೂ ಏನಿದು 100 ಮೀಟರ್ ರೂಲ್? ಅರಾವಳಿ ನಾಶ ಆದರೆ ದಿಲ್ಲಿ ಮಾತ್ರ ಅಲ್ಲ, ಇಡೀ ಉತ್ತರ ಭಾರತ ಹೇಗೆ ಮರುಭೂಮಿಯಾಗುತ್ತೆ? ಇದ್ರ ಬಗ್ಗೆ ಸರ್ಕಾರ ಏನು ಹೇಳ್ತಾ ಇದೆ? ಕಂಪ್ಲೀಟ್ ಡೀಟೇಲ್ನ ಇವತ್ತಿನ ವಿಶೇಷ ವರದಿಯಲ್ಲಿ ನೋಡ್ತಾ ಹೋಗೋಣ. ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನು ಸೇರಬಹುದು. ಯಾವುದು ಈ ಅರಾವಳಿ? ಈ ಸಬ್ಜೆಕ್ಟ್ ಅಲ್ಲಿ ಆಳವಾಗಿ ಹೋಗೋಕ್ಕಿಂತ ಮುಂಚೆ ಅರಾವಳಿ ಬಗ್ಗೆ ಕ್ವಿಕ್ ಆಗಿ ಸ್ವಲ್ಪ ತಿಳ್ಕೊಳ್ಳಿ ಸ್ನೇಹಿತರೆ. ಇದು ಹಿಮಾಲಯಕ್ಕಿಂತಲೂ ಹಳೆಯ ಪರ್ವತ ಶ್ರೇಣಿ. ಗುಜರಾತ್, ರಾಜಸ್ಥಾನ್, ಹರಿಯಾಣ ದಾಟ್ಕೊಂಡು ದಿಲ್ಲಿವರೆಗೂ ಬರೋಬ್ಬರಿ 692 ಕಿಲೋಮೀಟರ್ ಹಬ್ಬಿರೋ ಬೆಟ್ಟಗಳ ಸಾಲಿದು. ದಿಲ್ಲಿಯ ರಾಷ್ಟ್ರಪತಿ ಭವನ ನಿಂತಿರೋದು ಕೂಡ ಇದೇ ಅರಾವಳಿಯ ಕೊನೆಯ ಭಾಗದ ಮೇಲೆ, ರೈಸಿನಾ ಹಿಲ್ಸ್. ಆದರೆ ಇಂತಹ ಐತಿಹಾಸಿಕ ಪರ್ವತ ಶ್ರೇಣಿ ಇವತ್ತು ಒಂದು ಹೊಸ ರೂಲ್ನಿಂದ ಕಲ್ಲು ಮಾಫಿಯಾಗೆ ಬಲಿಯಾಗೋ ಅಪಾಯ ಎದುರಾಗಿದೆ. ಆದರೆ ವೀಕ್ಷಕರೇ, ಈ ಹೊಸ ರೂಲ್ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಅಸಲಿಗೆ ಈ ವಿವಾದ ಯಾಕೆ ಈಗಲೇ ಸ್ಫೋಟ ಆಯಿತು ಅಂತ ನಾವು ತಿಳ್ಕೋಬೇಕು. ಹಾಗೆ ಇದರ ಹಿಂದಿರೋ ಇಂಟ್ರೆಸ್ಟಿಂಗ್ ಹಿಸ್ಟ್ರಿಯನ್ನು ಅರ್ಥ ಮಾಡ್ಕೋಬೇಕು, ಇಲ್ಲಾಂದರೆ ಪಿಕ್ಚರ್ ಫುಲ್ ಅರ್ಥ ಆಗಲ್ಲ. ನೋಡಿ, 1980 ಮತ್ತು 90ರ ದಶಕದಲ್ಲಿ ಹರಿಯಾಣ ಮತ್ತು ರಾಜಸ್ಥಾನದಲ್ಲಿ ಸ್ಟೋನ್ ರಶ್ ಶುರುವಾಗಿತ್ತು. ಸಿಕ್ಕ ಕಡೆ ಬೆಟ್ಟಗಳನ್ನು ಬೋಳಿಸಿ ಕಲ್ಲು ಗಣಿಗಾರಿಕೆ ಮಾಡೋದು. ಬಿಲ್ಡರ್ಸ್ ಮತ್ತು ಪೊಲಿಟಿಷಿಯನ್ಸ್ ಕಣ್ಣಿಗೆ ಅರಾವಳಿ ಒಂದು ಚಿನ್ನದ ಗಣಿಯ ರೀತಿ ಕಾಣಿಸ್ತು. ಪರಿಸ್ಥಿತಿ ಎಷ್ಟು ಕೆಟ್ಟು ಹೋಯಿತು ಅಂದರೆ, ರಾಜಸ್ಥಾನದಲ್ಲಿ 128 ಬೆಟ್ಟಗಳ ಪೈಕಿ 31 ಬೆಟ್ಟಗಳನ್ನು ಪೂರ್ತಿಯಾಗಿ ಕತ್ತರಿಸಿ ಲೆವೆಲ್ ಮಾಡಿಬಿಟ್ಟಿದ್ರು. ಕೊನೆಗೆ 2002ರಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಹರಿಯಾಣದ ಅರಾವಳಿ ಭಾಗದಲ್ಲಿ ಮೈನಿಂಗ್ ಮೇಲೆ ಸಂಪೂರ್ಣ ಬ್ಯಾನ್ ಹೇರ್ತು. ಆದರೆ ಇಲ್ಲೇ ಟ್ವಿಸ್ಟ್ ಇದೆ. ಕೋರ್ಟ್ ಮೈನಿಂಗ್ ಬ್ಯಾನ್ ಮಾಡಿದ್ದು ಅರಾವಳಿ ಬೆಟ್ಟಗಳ ಮೇಲೆ. ಆದರೆ ಅರಾವಳಿ ಬೆಟ್ಟ ಅಂದರೆ ಯಾವುದು? ಅದಕ್ಕೆ ಸ್ಪಷ್ಟವಾದ ಉತ್ತರ ಕಾನೂನಲ್ಲಿ ಇರಲಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡ ಬಿಲ್ಡರ್ಸ್ ಮತ್ತು ಮಾಫಿಯಾ, ಸರ್ ನಾವು ಮೈನಿಂಗ್ ಮಾಡ್ತಿರೋ ಜಾಗ ಅರಾವಳಿ ಬೆಟ್ಟನೇ ಅಲ್ಲ, ಬೆಟ್ಟಗಳು ಎತ್ತರ ಇರ್ತವೆ, ನಾವು ಸಣ್ಣ ಪುಟ್ಟ ಗುಡ್ಡಗಳು ಅಂಥೇಳಿ ವಾದ ಮಾಡೋಕೆ ಶುರು ಮಾಡಿದ್ರು. ಇದಕ್ಕೆ ತಕ್ಕಂತೆ ರಾಜ್ಯಗಳಲ್ಲೂ ಕೂಡ ಅರಾವಳಿ ಅಂದರೆ ಯಾವುದು ಅನ್ನೋದಕ್ಕೆ ಸ್ಪಷ್ಟ ವ್ಯಾಖ್ಯಾನ ಇರಲಿಲ್ಲ. ಗುಜರಾತ್ ಒಂದು ಡೆಫಿನೇಷನ್ ಹೇಳಿದ್ರೆ ಹರಿಯಾಣ ಇನ್ನೊಂದು ಹೇಳ್ತಾ ಇತ್ತು. ರಾಜಸ್ಥಾನ ತನಗೆ ಬೇಕಾದ ಹಾಗೆ ಗೆರೆ ಎಳ್ಕೊಳ್ತಾ ಇತ್ತು. ಸೊ ಈ ಗೊಂದಲಕ್ಕೆ ಅಂತ್ಯ ಹಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಒಂದು ಏಕರೂಪದ ವ್ಯಾಖ್ಯಾನ, ಯೂನಿಫಾರ್ಮ್ ಡೆಫಿನೇಷನ್ ತನ್ರಿ, ಏನು ಮಾಡ್ತಿದ್ರಿ ನೀವು ಅಂತ ಹೇಳ್ತು. ಆ ಕೆಲಸಕ್ಕೆ ಅಂತಾನೆ ಒಂದು ಕಮಿಟಿನೂ ಬಂತು. ಆಮೇಲೆ ಆ ಕಮಿಟಿ ಕೊಟ್ಟಿರೋ ರಿಪೋರ್ಟ್ ಇದೆಯಲ್ಲ, ಅದೇ ಇವತ್ತಿನ ಎಲ್ಲ ರಾದ್ದಾಂತಕ್ಕೂ ಮೂಲ ಕಾರಣ. ಹೊಸ ರೂಲ್ಸ್ ಏನು? 2 ಮುಖ್ಯ ಪಾಯಿಂಟ್ಸ್ ಇದೆ. ರೂಲ್ ನಂಬರ್ 1, ಯಾವುದೇ ಒಂದು ಬೆಟ್ಟವನ್ನು ಅರಾವಳಿ ಬೆಟ್ಟ ಅಂತ ಕರಿಬೇಕು ಅಂದರೆ ಅದರ ಎತ್ತರ ಕನಿಷ್ಠ 100 ಮೀಟರ್ ಇರಲೇಬೇಕು. ಅಂದರೆ ಒಂದು ಬೆಟ್ಟ 99 ಮೀಟರ್ ಇದ್ರೂ ಕೂಡ ಅದು ಅರಾವಳಿ ಬೆಟ್ಟ ಅಲ್ಲ. ಇದು ಬರೀ ಭೂಮಿ ಅಂತ, ಲ್ಯಾಂಡ್ ಅಂತ ಕನ್ಸಿಡರ್ ಆಗುತ್ತೆ. 100 ಆ್ಯಂಡ್ ಪ್ಲಸ್ ಇದ್ರೆ ಮಾತ್ರ, ನಾಟ್ ಇವನ್ 99.5. ರೂಲ್ ನಂಬರ್ 2, ಅರಾವಳಿ ಅನ್ನೋದು ಒಂದು ಸರಣಿ. ಸೊ 2 ಬೆಟ್ಟಗಳ ನಡುವೆ ಗ್ಯಾಪ್ 500 ಮೀಟರ್ಗಿಂತ ಕಮ್ಮಿ ಇದ್ರೆ ಮಾತ್ರ ಅದನ್ನು ಪರ್ವತ ಶ್ರೇಣಿ, ರೇಂಜ್ ಅಂತ ಕರೀತಾರೆ. 500 ಮೀಟರ್ಗಿಂತ ಜಾಸ್ತಿ ಗ್ಯಾಪ್ ಇದ್ರೆ ಅವೆರಡು ಕನೆಕ್ಷನ್ ಕಳ್ಕೊಳ್ತವೆ, ಅವು ಬೆಟ್ಟನೇ ಅಲ್ಲ. ಈಗ ನೀವೇ ಯೋಚನೆ ಮಾಡಿ, ಅರಾವಳಿ ಅನ್ನೋದು ಕೋಟ್ಯಂತರ ವರ್ಷ ಹಳೆಯ ಬೆಟ್ಟ. ಗಾಳಿ ಮಳೆಗೆ ಸೌದು ಎಷ್ಟೋ ಬೆಟ್ಟ ಗುಡ್ಡಗಳ ಎತ್ತರ ಡೌನ್ ಆಗಿರ್ಬೋದು. ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ FSI ಪ್ರಕಾರ ಅರಾವಳಿ ಶ್ರೇಣಿಯಲ್ಲಿರೋ ಒಟ್ಟು ಬೆಟ್ಟಗಳಲ್ಲಿ 100 ಮೀಟರ್ಗಿಂತ ಎತ್ತರ ಇರೋ ಬೆಟ್ಟಗಳ ಸಂಖ್ಯೆ ಕೇವಲ 1048 ಅಥವಾ ಅದಕ್ಕಿಂತ ಕಮ್ಮಿ. ಅಂದರೆ ಉಳಿದ ಬಹುತೇಕ ಚಿಕ್ಕ ಪುಟ್ಟ ಗುಡ್ಡಗಳು, ಬೆಟ್ಟಗಳು ಈ ಹೊಸ ರೂಲ್ನಿಂದ 99 ಮೀಟರ್ ಇದ್ರೂ ಕೂಡ
ಅವುಗಳು ಅರಾವಳಿ ಅನ್ನೋ ಪಟ್ಟವನ್ನು ಅಥವಾ ಐಡೆಂಟಿಟಿಯನ್ನು ಕಳ್ಕೊಳ್ತವೆ. ಅಲ್ಲಿ ತೋಡ್ಬೋದು, ಬಗಿಬೋದು. ಸ್ನೇಹಿತರೆ, ಹಿಂಗೆ ಆಗತ್ತೆ. ಒಂದ್ಸಲ ಅರಾವಳಿ ಅನ್ನೋ ಪಟ್ಟ ಹೋಯ್ತು ಅಂದರೆ ಅಲ್ಲಿ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಅನ್ವಯ ಆಗಲ್ಲ, ಅರಣ್ಯ ಸಂರಕ್ಷಣಾ ಕಾಯ್ದೆ. ಯಾವಾಗ ಫಾರೆಸ್ಟ್ ರೂಲ್ಸ್ ಹೋಗುತ್ತೋ ಬಿಲ್ಡರ್ಸ್ ಮತ್ತು ಮೈನಿಂಗ್ ಮಾಫಿಯಾ ಕೈಗೆ ಲೀಗಲ್ ಆಗಿ ಕೀ ಸಿಕ್ಕದಂಗಾಗತ್ತೆ ಅವ್ರಿಗೆ. ಅಳತೆ ಪಟ್ಟಿಯ ಗೋಲ್ಮಾಲ್. ಕೇವಲ ಡೆಫಿನಿಷನ್ ಅಷ್ಟೇ ಅಲ್ಲ, ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಇದನ್ನು ನಾವು ಮೆಷರಿಂಗ್ ಟೇಪ್ ಸ್ಕ್ಯಾಮ್ ಅಥವಾ ಅಳತೆ ಪಟ್ಟಿಯ ಗೋಲ್ಮಾಲ್ ಅಂತ ಕರಿತೀವಿ. ಯಾಕಂದರೆ ಬೆಟ್ಟದ ಎತ್ತರವನ್ನು ಅಳೆಯೋಕೆ ಅವರು ಬಳಸ್ತಾ ಇರಲ್ಲ ಮಾನದಂಡ, ಅಲ್ಲೇ ಇರೋದು ದೊಡ್ಡ ಮೋಸ. ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಎಲ್ಲೇ ಹೋದರೂ ಕೂಡ ಒಂದು ಬೆಟ್ಟದ ಎತ್ತರ ಅಳೆಯಬೇಕು ಅಂದರೆ ಸಮುದ್ರ ಮಟ್ಟದಿಂದ ಮೀನ್ ಸಿ ಲೆವೆಲ್ MSL ಲೆಕ್ಕ ಹಾಕ್ತಾರೆ. ರೈಲ್ವೆ ಸ್ಟೇಷನ್ ಬೋರ್ಡ್ಗಳ ಮೇಲೂ ಕೂಡ MSL ಅಂತ ನೋಡಿರ್ತೀರ ನೀವು. ಆದರೆ ಹೊಸ ರೂಲ್ ಪ್ರಕಾರ ಅರಾವಳಿ ಬೆಟ್ಟಗಳ ಎತ್ತರವನ್ನು ಸಮುದ್ರ ಮಟ್ಟದಿಂದ ಅಳೆಯೋದಲ್ಲ, ಬದಲಾಗಿ ಬೆಟ್ಟದ ಪಕ್ಕದಲ್ಲಿರೋ ಭೂಮಿಯಿಂದ ಸರೌಂಡಿಂಗ್ ಲ್ಯಾಂಡ್ 100 ಮೀಟರ್ ಇದೆಯಾ ಅಂತ ಅಲ್ಲಿಂದ ನೋಡೋದಂತೆ. ಇದು ವೆರಿ ವೆರಿ ಡೇಂಜರಸ್. ಒಂದು ಸಿಂಪಲ್ ಉದಾಹರಣೆ ಮೂಲಕ ಹೇಳ್ತೀವಿ ಕೇಳಿ. ಒಂದು ಟೇಬಲ್ ಇದೆ ಅಂತ ಅಂದ್ಕೊಳ್ಳಿ. ಆ ಟೇಬಲ್ ಈಗ ಆಲ್ರೆಡಿ ನೆಲದಿಂದ 100 ಮೀಟರ್ ಎತ್ತರದಲ್ಲಿದೆ. ಇದನ್ನು ನಾವು ಪ್ರಸ್ಥಭೂಮಿ ಅಥವಾ ಪ್ಲಾಟೂ ಅಂತ ಕರಿತೀವಿ. ಆ ಟೇಬಲ್ ಮೇಲೆ ಒಂದು 80 ಮೀಟರ್ ಎತ್ತರದ ಕಲ್ಲಿದೆ. ಈಗ ಸಮುದ್ರ ಮಟ್ಟದಿಂದ ನೋಡಿದ್ರೆ ಆ ಕಲ್ಲಿನ ಎತ್ತರ 300 + 80 380 ಮೀಟರ್ ಆಗುತ್ತೆ. ಸೊ ಅದು ದೊಡ್ಡ ಬೆಟ್ಟ. ಆದರೆ ಹೊಸ ರೂಲ್ ಪ್ರಕಾರ ಆ ಟೇಬಲ್ನ ನಾವು ಕೌಂಟೇ ಮಾಡಲ್ಲ. ಟೇಬಲ್ ಮೇಲ್ಮೈನಿಂದ ಅಳಿತೀವಿ, ಸಮುದ್ರ ಮಟ್ಟದೆಲ್ಲ ನಾವು ಕೌಂಟೇ ಮಾಡಲ್ಲ. ಆಗ ಅದು ಬರೀ 80 ಮೀಟರ್ ಆಗುತ್ತೆ. 100 ಮೀಟರ್ಗಿಂತ ಕಡಿಮೆ ಇರೋದ್ರಿಂದ ಹೊಸ ರೂಲ್ ಪ್ರಕಾರ ಅದು ಬೆಟ್ಟವೇ ಅಲ್ಲ. ಇದನ್ನೇ ಬಳಸ್ಕೊಂಡು ಬಿಲ್ಡರ್ಗಳು ಏನು ಮಾಡ್ತಾರೆ ಗೊತ್ತಾ? ಈಗ ಒಂದು ಬೆಟ್ಟ 105 ಮೀಟರ್ ಇದೆ ಅಂತ ಅಂದ್ಕೊಳ್ಳಿ. ರಾತ್ರಿ ಅದರ ಸುತ್ತಮುತ್ತ ಸ್ವಲ್ಪ ಮಣ್ಣು ಸುರಿದು ಅಕ್ಕಪಕ್ಕದ ನೆಲದ ಮಟ್ಟವನ್ನು 6-7 ಮೀಟರ್ ಏರಿಸಿಬಿಟ್ರೆ ಆಗ ಬೆಟ್ಟದ ಎತ್ತರ ಆ ಮಣ್ಣಿನಿಂದ ಆಟೋಮ್ಯಾಟಿಕ್ ಆಗಿ 100 ಮೀಟರ್ಗಿಂತ ಕಮ್ಮಿ ಆಗುತ್ತಲ್ವ ಸ್ವಾಮಿ. ಬೆಟ್ಟದ ಸ್ಟೇಟಸ್ಸೇ ಹೊರಟು ಹೋಗ್ಬಿಡುತ್ತೆ, ಮೈನಿಂಗ್ ಶುರುವಾಗುತ್ತೆ. ಇದು ಟೆಕ್ನಿಕಲ್ ಲೂಪ್ ಹೋಲ್ ಅಲ್ವಾ ಇದು? ಅರಾವಳಿ ಹೋದರೆ ಏನಾಗುತ್ತೆ? ಸರಿ, ಬೆಟ್ಟಗಳು ಹೋದರೆ ಏನಾಗುತ್ತೆ? ಬರೀ ಕಲ್ಲು ಗುಡ್ಡ ಕಾಡು ಅಲ್ವಾ ಅಂತ ನೀವು ಅನ್ಕೋಬೋದು. ಆದರೆ ಅದರ ಪರಿಣಾಮ ಊಹಿಸಿಕೊಳ್ಳೋಕ್ಕೂ ಭಯ ಆಗುತ್ತೆ. ಮರುಭೂಮಿಯ ದಾಳಿ. ರಾಜಸ್ಥಾನದ ಥಾರ್ ಮರುಭೂಮಿ ಅನ್ನೋದು ಒಂದೇ ಕಡೆ ನಿಲ್ಲಲ್ಲ. ಪಶ್ಚಿಮದಿಂದ ಬೀಸೋ ಬಲವಾದ ಗಾಳಿಗೆ ಮರಳು ದಿಲ್ಲಿ, ಹರಿಯಾಣ, UP ಕಡೆಗೆ ತೂರಿ ಬರುತ್ತೆ. ಅದನ್ನು ತಡೆದು ನಿಲ್ಲಿಸಿರೋದು ಇದೆ ಅರಾವಳಿಯ ಶ್ರೇಣಿ. ಈ ಗೋಡೆಯ 90% ಭಾಗ ಬಿದ್ದು ಹೋದರೆ ಗುರ್ಗಾಂವ್, ದಿಲ್ಲಿ ಮತ್ತು ನೋಯ್ಡಾ ಮುಂದಿನ ದಿನಗಳಲ್ಲಿ ಮರುಭೂಮಿ ರೀತಿ ಬದಲಾಗೋದ್ರಲ್ಲಿ ಆಶ್ಚರ್ಯ ಇಲ್ಲ. ಹಾಗೆ ನೀರಿನ ಹಾಹಾಕಾರ. ಅರಾವಳಿ ಬೆಟ್ಟಗಳು ಮಳೆ ನೀರನ್ನ ಸ್ಪಾಂಜ್ ತರ ಹೀರ್ಕೊಂಡು ಅಂತರ್ಜಲ ಹೆಚ್ಚಿಸ್ತಾ ಇದ್ದಾವೆ. ಬೆಟ್ಟಗಳೇ ಇಲ್ಲ ಅಂದರೆ ನೀರು ನಿಲ್ಲಲ್ಲ, ಫ್ಲಡ್ಡಿಂಗ್ ಆಗುತ್ತೆ, ಆಮೇಲೆ ಬರಗಾಲ ಬರುತ್ತೆ. ಹಾಗೆ ಉಸಿರುಗಟ್ಟಿಸುತ್ತೆ ದಿಲ್ಲಿ. ಆಲ್ರೆಡಿ ದಿಲ್ಲಿ ಗ್ಯಾಸ್ ಚೇಂಬರ್ ಆಗಿದೆ. ಉಸಿರು ಎಲ್ಲ ಆಡ್ತಿದ್ದಾರೆ ಜನ ಅಂತ ನೀವು ಕೇಳ್ಬೋದು. ಆದರೆ ಅರಾವಳಿ ಕಾಡುಗಳು ಧೂಳನ್ನು ಹಿಡಿದಿಟ್ಟು ಫಿಲ್ಟರ್ ಮಾಡ್ತಾ ಇದ್ವು. ಆ ಫಿಲ್ಟರ್ ಹೋದರೆ ದಿಲ್ಲಿಯ ಮಾಲಿನ್ಯ ಇನ್ನೂ ಘೋರ ಆಗುತ್ತೆ, 10 ಪಟ್ಟು ಹೆಚ್ಚಾಗುತ್ತೆ. ವನ್ಯಜೀವಿಗಳ ವಂಶ ನಾಶ ಆಗುತ್ತೆ. ಜೆನೆಟಿಕ್ ಡೆಡ್ ಎಂಡ್ ಎಲ್ಲಕ್ಕಿಂತ ಸೀರಿಯಸ್. ರಣತಂಬೋರ್ ಮತ್ತು ಸರಿಸ್ಕಾ ಹುಲಿ ಸಂರಕ್ಷಿತ ಅರಣ್ಯಗಳ ನಡುವೆ ಅರಾವಳಿ ಒಂದು ಕಾರಿಡಾರ್ ಅಥವಾ ರಸ್ತೆ ಇದ್ದ ಹಾಗೆ. ಪ್ರಾಣಿಗಳು ಒಂದು ಕಾಡಿನಿಂದ ಇನ್ನೊಂದು ಕಾಡಿಗೆ ಹೋಗೋಕೆ ದಾರಿ. ಮೈನಿಂಗ್ನಿಂದ ಈ ದಾರಿ ಕಟ್ಟಾದರೆ ಪ್ರಾಣಿಗಳು ಒಂದು ಕಡೆ ಲಾಕ್ ಆಗ್ತವೆ. ಏನಾಗುತ್ತೆ ಆಗ? ಒಂದೇ ಕುಟುಂಬದ ಪ್ರಾಣಿಗಳ ನಡುವೆ ಅನಿವಾರ್ಯವಾಗಿ ಮಿಲನ ಆಗುತ್ತೆ. ಇದನ್ನ ಇನ್ ಬ್ರೀಡಿಂಗ್ ಅಂತ ಕರೀತಾರೆ. ಅಂದ್ರೆ ಸಂಬಂಧಿಗಳಲ್ಲೇ ಮದುವೆ ಆದ ಹಾಗೆ. ಇದರಿಂದ ಹುಟ್ಟುವ ಮರಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಇರಲ್ಲ, ಅಂಗವೈಕಲ್ಯ ಬರುತ್ತೆ. ವಿಜ್ಞಾನಿಗಳು ಇದನ್ನ ಜೆನೆಟಿಕ್ ಡೆಡ್ ಎಂಡ್ ಅಥವಾ ವಂಶವಾಹಿಗಳ ಅಂತ್ಯ ಅಂತ ಕರೀತಾರೆ. ಅಂದ್ರೆ ನೋಡೋಕೆ ಪ್ರಾಣಿಗಳು ಬದುಕಿರೋ ಹಾಗೆ ಕಂಡ್ರು ಕೂಡ ಜೆನೆಟಿಕಲಿ ಅವು ಲಿವಿಂಗ್ ಕೋಪ್ಸಸ್ ಅಥವಾ ಬದುಕಿರೋ ಹೆಣಗಳಾಗಿರ್ತವೆ. ಅವುಗಳ ವಂಶ ಜೀವ ವಿಕಸನದ 100,000 ವರ್ಷಗಳಲ್ಲಿ ಅವಧಿ ಪೂರ್ವ ಬಹಳ ಬೇಗ ಎಂಡ್ ಆಗೋ ಅಪಾಯ ಇರುತ್ತೆ. ಸರ್ಕಾರ ಹೇಳೋದೇನೋ ಇಷ್ಟೆಲ್ಲ ಹಾಕಿದ್ರು ಕೂಡ ಸರ್ಕಾರ ಸುಮ್ಮನೆ ಇದೆಯಾ? ಇಲ್ಲ, ಸರ್ಕಾರ ವಾದವನ್ನ ಮುಂದಿಡ್ತಾ ಇದೆ. ಅವರು ಏನು ಹೇಳ್ತಿದ್ದಾರೆ ನೋಡಬೇಕು. ಕೇಂದ್ರ ಪರಿಸರ ಸಚಿವ ಭೂಪೇಂದರ್ ಯಾದವ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅವ್ರು ಹೇಳೋ ಪ್ರಕಾರ ಈ 100 ಮೀಟರ್ ವ್ಯಾಖ್ಯಾನ ಕೇವಲ ಒಂದು ಏಕರೂಪತೆ, ಯೂನಿಫಾರ್ಮಿಟಿ ತರೋಕೆ ಮಾತ್ರ. ಇದರರ್ಥ ನಾವು ಎಲ್ಲಾ ಕಡೆ ಮೈನಿಂಗ್ಗೆ ಪರ್ಮಿಷನ್ ಕೊಡ್ತೀವಿ ಅಂತ ಅಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಇನ್ನೊಂದಷ್ಟು ಅಂಶಗಳಿದಾವೆ. ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಏನು ಹೇಳ್ತಿದಾವೆ ಅಂತ ನಿಮ್ಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ಮೊದಲನೇದು ನೋಟಿಫೈಡ್ ಫಾರೆಸ್ಟ್ ಸೇಫ್. ಅಂದ್ರೆ ಯಾವ ಜಾಗಗಳು ಆಲ್ರೆಡಿ ಸರ್ಕಾರಿ ದಾಖಲೆಗಳಲ್ಲಿ ಅರಣ್ಯ ಅಂತ ನೋಟಿಫೈಡ್ ಆಗಿದಾವೋ ಅದು 100 ಮೀಟರ್ಗಿಂತ ಕಮ್ಮಿ ಇದ್ರೂ ಕೂಡ ಮೈನಿಂಗ್ ಮಾಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಹೊಸ ಲೈಸೆನ್ಸ್ ಸದ್ಯಕ್ಕಿಲ್ಲ. ಸುಪ್ರೀಂ ಕೋರ್ಟ್ ಹೊಸ ಮೈನಿಂಗ್ ಲೈಸೆನ್ಸ್ ಕೊಡೋದಕ್ಕೆ ತಡೆ ಕೊಟ್ಟಿದೆ, ಸದ್ಯಕ್ಕೆ ಕೊಡಬೇಡಿ ಅಂತ ಹೇಳಿದೆ. ಆದರೆ ಸದ್ಯಕ್ಕೆ ಅನ್ನೋದು ಯಾವಾಗ ಎಂಡ್ ಆಗುತ್ತೆ ಸ್ಪಷ್ಟ ಇಲ್ಲ. ಹಾಗೆ ಸುಸ್ಥಿರ ಗಣಿಗಾರಿಕೆ. ಸರ್ಕಾರ ಒಂದು ಸಸ್ಟೈನಬಲ್ ಮೈನಿಂಗ್ ಪ್ಲಾನನ್ನು ರೆಡಿ ಮಾಡ್ತಾ ಇದೆ. ಅಂದರೆ ಎಲ್ಲಿ ಮೈನಿಂಗ್ ಮಾಡಬಹುದು, ಎಲ್ಲಿ ಮಾಡಬಾರ್ದು, ಮಾಡೋದಾದರೂ ಹೇಗೆ ಮಾಡಬೇಕು ಅಂತ ಸೈಂಟಿಫಿಕ್ ಆಗಿ
ಸ್ಟಡಿ ಮಾಡಿ ರಿಪೋರ್ಟ್ ಬರೋವರೆಗೂ ಕೂಡ ಪರ್ಮಿಷನ್ ಕೊಡಲ್ಲ ಅಂತ. ಆದ್ರೆ ಒಂದು ಪ್ರಶ್ನೆ ಅಂತೂ ಉಳ್ಕೊಳ್ಳುತ್ತೆ. ಪರಿಸರವಾದಿಗಳ ಪ್ರಕಾರ ನೋಟಿಫೈಡ್ ಫಾರೆಸ್ಟ್ ಅಲ್ಲದೆ ಇರೋ ಆದ್ರೆ ಅರಣ್ಯದಂತೆಯೇ ಇರೋ ಗುಡ್ಡಗಳ ಕತೆ ಏನು? ಜಾರ್ಖಂಡ್ನ ಸಾರಂಡ ಕಾಡ್ನಲ್ಲೂ ಹೀಗೆ ಸುಸ್ಥಿರ ಗಣಿಗಾರಿಕೆ ಅಂತ ಹೇಳಿ ಕಡೆಗೆ 80% ನೋ ಗೋ ಝೋನ್ ಗಳನ್ನ ಓಪನ್ ಮಾಡಲಾಗಿತ್ತು ಅನ್ನೋದು ಇತಿಹಾಸ ಇದೆ. ಅರಾವಳಿಯಲ್ಲೂ ಹಾಗೆ ಆದ್ರೆ ಏನು ಅನ್ನೋದು ಜನರ ಪ್ರಶ್ನೆ. ಕಡೆದಾಗಿ ಒಂದು ಮಾತು ಸ್ನೇಹಿತರೆ, ಅರಾವಳಿ ಅನ್ನೋದು 250 ಮಿಲಿಯನ್ ವರ್ಷ ಹಳೆಯ ಪರ್ವತ. ಒಂದು ಬಿಲ್ಡಿಂಗ್ ಬಿದ್ರೆ ಮತ್ತೆ ಕಟ್ಬೋದು, ಆದ್ರೆ ಇಡೀ ಒಂದು ಮೌಂಟೇನ್ ರೇಂಜ್ ಅನ್ನ ಕಡಿದು ನೆಲಸಮ ಮಾಡಿ ಸಪಾಟ್ ಮಾಡಿಬಿಟ್ರೆ ಪ್ರಪಂಚದ ಯಾವ AI ಅಥವಾ ಟೆಕ್ನಾಲಜಿ ಬಂದರೂ ಕೂಡ ಮೌಂಟೇನ್ ರೇಂಜ್ಗಳನ್ನ ಸೃಷ್ಟಿ ಮಾಡೋಕ್ಕೆಲ್ಲ ತಾಕತ್ತಿಲ್ಲ ಮನುಷ್ಯರ ಹತ್ರ. ಅಭಿವೃದ್ಧಿ, ಕಲ್ಲು, ಮಣ್ಣು, ಸಿಮೆಂಟ್ ಎಲ್ಲ ಬೇಕು ನಿಜ, ಆದ್ರೆ ಉಸಿರಾಡೋ ಗಾಳಿ ಮತ್ತು ಕುಡಿಯೋ ನೀರಿಗಿಂತ ಹೆಚ್ಚ. ಈ 100 ಮೀಟರ್ ರೂಲ್ ಇಟ್ಕೊಂಡು ಅರಾವಳಿಯನ್ನ ಉಳಿಸ್ತಾರ ಅಥವಾ ಅಭಿವೃದ್ಧಿ ಹೆಸರಲ್ಲಿ ಬಲಿ ಕೊಡ್ತಾರ? ಆ ಚರ್ಚೆ ಈಗ ನಡೀತಾ ಇದೆ. ಇದ್ರ ಬಗ್ಗೆ ನಾವು ನಿಮಗೆ ಟೋಟಲ್ ಕ್ಲಾರಿಟಿ ಕೊಡೋ ಪ್ರಯತ್ನ ಮಾಡಿದೀವಿ. ಎರಡೂ ಕಡೆಯವರ ವಾದ ಪ್ರತಿವಾದ ಸಮಜಾಯಿಷಿ ಏನು ಅಂತ. ಈಗ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಸ್ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಸ್ನೇಹಿತರೆ, ಆಗ್ಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ನಲ್ಲಿ ಆಸಕ್ತಿ ಇರೋರು ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನ ಸೇರ್ಬೋದು. ಆಮೇಲೆ ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.